ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸತ್ತ ಹಂದಿಗಳ ಎತ್ತಂಗಡಿ ಮಾಡುವಲ್ಲಿ ಮಾನವೀಯತೆಯಲ್ಲಿ ಅಮಾನವೀಯವಾಗಿ ನಡೆದುಕೊಂಡ ನಗರಸಭೆ ಅಧಿಕಾರಿಗಳು. ಚಿಂತಾಮಣಿ ನಗರದ 25ನೇ ವಾರ್ಡಿನ ಮನೆಗಳ ಸಮೀಪದಲ್ಲಿ 2 ಹಂದಿಗಳು ಸಾವನ್ನಪ್ಪಿದ್ದು, ಅದನ್ನು ಎತ್ತಂಗಡಿ ಮಾಡಿಸುವಲ್ಲಿ ನಗರಸಭೆಯ ಅಧಿಕಾರಿಗಳು ಮಾನವೀಯತೆಯಲ್ಲಿ ಅಮಾನವೀಯವಾಗಿ ಪೌರಕಾರ್ಮಿಕರ ಜೊತೆ ನಡೆದುಕೊಂಡಿರುವ ಬಗ್ಗೆ ಜನರ ಟೀಕೆಗೆ ಒಳಗಾಗಿದ್ದಾರೆ. ಹೌದು, ನಗರದ ಸಾರ್ವಜನಿಕರೊಬ್ಬರು ಗುರುವಾರ ಮಧ್ಯಾಹ್ನ ಸುಮಾರು 4 ಗಂಟೆಯ ಸಮಯದಲ್ಲಿ 2 ಹಂದಿಗಳು ಸಾವನ್ನಪ್ಪಿರುವ ಚಿತ್ರವನ್ನು ಫೋಟೋ ತೆಗೆದು ನಗರಸಭೆಯ ಅಧಿಕಾರಿಗಳ, ಸಾರ್ವಜನಿಕರು ಮತ್ತು ನಗರಸಭಾ ಸದಸ್ಯರು ಸಮಸ್ಯೆಯ ಬಗ್ಗೆ ಮಾಹಿತಿ ನೀಡಲು ತೆರೆದಿರುವ ಸ್ವಚ್ಛ ಚಿಂತಾಮಣಿ ಎಂಬ ವಾಟ್ಸ್ಆಪ್ ಗ್ರೂಪ್ಗೆ ಪೋಸ್ಟ್ ಮಾಡಿದ್ದಾರೆ. ಗ್ರೂಪ್ನಲ್ಲಿ ಬಂದ ಚಿತ್ರದ ಪೋಸ್ಟ್ ಕಂಡ ನಗರಸಭೆಯ ಪರಿಸರ ಅಭಿಯಂತರ ಮತ್ತು ಹಿರಿಯ ಆರೋಗ್ಯ ಅಧಿಕಾರಿಗಳು ಸತ್ತ 2 ಹಂದಿಗಳನ್ನು ಅಲ್ಲಿಂದ ಎತ್ತಂಗಡಿ ಮಾಡಲು ನಗರಸಭೆಯ ಪೌರಕಾರ್ಮಿಕರ ಮೇಸ್ತ್ರಿಯ ಟಿವಿಎಸ್ ವಾಹನದ ಜೊತೆಗೆ ಮತ್ತೊಬ್ಬ ಪೌರಕಾರ್ಮಿಕನನ್ನು ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದ ಕೆಲವು ಕಡೆ ಮಂಗನ ಕಾಯಿಲೆ ಸೋಂಕು ಹರಡಿದೆ. ಇಂತಹ ಸಂದರ್ಭದಲ್ಲಿ ಸತ್ತ ಹಂದಿಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುಂಜಾಗ್ರತೆ ವಹಿಸಲು ಸತ್ತ ಹಂದಿಗಳನ್ನು ಎತ್ತಂಗಡಿ ಮಾಡಲು ನಗರಸಭೆಯ ಅಧಿಕಾರಿಗಳು ಮುಂಜಾಗ್ರತೆಯಾಗಿ ಕಾರ್ಮಿಕರಿಗೆ ಕೈಗಳಿಗೆ ಗ್ಲೌಸ್ಗಳು, ಮುಖಕ್ಕೆ ಮಾಸ್ಕ್ ಅಳವಡಿಸಿಕೊಂಡು ಟಿಪ್ಪರ್ ಅಥವಾ ಟ್ರ್ಯಾಕ್ಟರ್ನಲ್ಲಿ ಸಾಗಾಣಿಕೆ ಮಾಡಲು ವ್ಯವಸ್ಥೆ ಮಾಡದೆ ಟಿವಿಎಸ್ ದ್ವಿಚಕ್ರ ವಾಹನದ ಮೂಲಕ ಸುಮಾರು 1 ಕ್ವಿಂಟಾಲ್ ಭಾರದ 2 ಹಂದಿಗಳನ್ನು ನಗರದ ಹೊರವಲಯದಲ್ಲಿರುವ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಕನಿಶೆಟ್ಟಹಳ್ಳಿ ಕಸ ವಿಲೇವಾರಿ ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಗರದಲ್ಲಿ ಕಸ ಸಾಗಾಣಿಕೆ ಮಾಡಲು ನಗರಸಭೆಯಲ್ಲಿ 9 ಟಿಪ್ಪರ್ ವಾಹನಗಳಿವೆ, 3 ಟ್ರ್ಯಾಕ್ಟರ್ಗಳಿವೆ, 2 ಡಂಪರ್ ವಾಹನಗಳು ಮತ್ತು 1 ಕಾಂಪ್ಯಾಕ್ಟರ್ ಲಾರಿಯ ಜೊತೆಗೆ ನಗರಸಭೆಯಲ್ಲಿ ಕಸ ಸಾಗಾಣಿಕೆ ಮಾಡುವ ಗುತ್ತಿಗೆದಾರರು ಟ್ರ್ಯಾಕ್ಟರ್ಗಳು ಸಹ ಇವೆ. ಇಷ್ಟು ವಾಹನಗಳು ಇದ್ದುಕೊಂಡು ಹಂದಿಗಳನ್ನು ಪೌರಕಾರ್ಮಿಕರ ಕೈಗಳಲ್ಲಿ ಎತ್ತಿಸಿ 2 ಹಂದಿಗಳನ್ನು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿಸಿದ ನಂತರ ಟಿವಿಎಸ್ ದ್ವಿಚಕ್ರ ವಾಹನದ ಮೂಲಕ ಕಸ ವಿಲೇವಾರಿ ಮಾಡುವ ಕನಿಶೆಟ್ಟಹಳ್ಳಿಯವರಿಗೆ ಕಳುಹಿಸಿಕೊಟ್ಟಿರುವ ಅಧಿಕಾರಿಗಳ ವರ್ತನೆಯ ಬಗ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಟಿವಿಎಸ್ ದ್ವಿಚಕ್ರ ವಾಹನದಲ್ಲಿ ಅಷ್ಟು ತೂಕದ ಹಂದಿಗಳನ್ನು ಸಾಗಿಸುವಾಗ ಸವಾರನ ನಿಯಂತ್ರಣ ತಪ್ಪಿ ವಾಹನ ಆಘಾತವಾದರೆ ನಗರಸಭೆಯ ಪೌರಕಾರ್ಮಿಕರ ಯೋಗಕ್ಷೇಮದ ಬಗ್ಗೆ ಯೋಚನೆ ಮಾಡದೆ ಕಳುಹಿಸಿಕೊಟ್ಟಿರುವ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಇದರ ಮಧ್ಯೆ ಸಂಬಂಧಪಟ್ಟ ಅಧಿಕಾರಿಗಳು, ಚಾಲಕರು ಇಲ್ಲದೇ ಇರುವುದರಿಂದ ಟಿವಿಎಸ್ ದ್ವಿಚಕ್ರ ವಾಹನದಲ್ಲಿ ಕಳುಹಿಸಿಕೊಟ್ಟಿರುವ ಬಗ್ಗೆ ಸಮಜಾಯಿಷಿಯ ಸಬೂಬು ಮಾತುಗಳನ್ನು ಹೇಳುತ್ತಿದ್ದಾರೆ. ವಾಸ್ತವದ ಪ್ರಕಾರ ನಗರಸಭೆಯ ಚಾಲಕರು ಮಧ್ಯಾಹ್ನ 2:30ರಿಂದ ಸಂಜೆ 5:30ರವರೆಗೆ ನಗರಸಭೆಯ ಕಚೇರಿಯಲ್ಲಿ ಇರಬೇಕು. ಆದರೆ ಚಾಲಕರು ಆ ಸಮಯದಲ್ಲಿ ಏಕೆ ಇಲ್ಲ, ಅವರನ್ನು ಕರೆಸಲು ಯಾಕೆ ಅಧಿಕಾರಿಗಳು ಮುಂದಾಗಿಲ್ಲ ಎಂಬುದು ಯಕ್ಷ ಪ್ರಶ್ನೆಯಾದರೆ, ಸಮಸ್ಯೆ ಉದ್ಭವವಾದ ನಂತರ ಸಬೂಬು ಹೇಳಲು ಮುಂದಾಗಿದ್ದಾರೆ. ಇನ್ನಾದರೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿನ ಅಧಿಕಾರಿಗಳ ನಡತೆಯ ಬಗ್ಗೆ ಗಮನಿಸಲು ಮುಂದಾಗುವವರೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಎನ್ಎಂ ನ್ಯೂಸ್ಗಾಗಿ ಟಿಪ್ಪು ನಗರದ ಇಮ್ರಾನ್ ಪಾಷಾ.